ಕ್ಲಿಯರ್ ಮಾಡೋಕ್ಕಾಗಲ್ಲ. ಏನು ನಿನ್ನ ಉದ್ದೇಶ? ಇನಾಗ್ರೇಷನ್ ಸ್ಟಾಪ್ ಮಾಡಬೇಕು ಅಂತನಾ? ಇನಾಗ್ರೇಷನ್ ಸ್ಟಾಪ್ ಮಾಡೋದಲ್ಲೂ ಒಳಗೊಂದು ಬಾಂಬ್ ಇದೆ. ಬಾಂಬಾ? ಅರ್ಪಿತಾ ಹೇಗೆ? ಸಾಕು ನಿಲ್ಸೆ ನಕ್ಕಿದ್ದು. ಹೇಗಿದೆ ಆ ಮನೆ ಪರಿಸ್ಥಿತಿ? ಫುಲ್ ಶೋಕಾಚರಣೆನಾ? ಯಾಕೆ ಕೇಳ್ತೀರಾ? ಮನೇಲೆಲ್ಲರೂ ಹ್ಯಾಪ್ ಮೊರೆ ಹಾಕೊಂಡು ಕೂತಿದ್ದಾರೆ. ಆದಿ ಅಂತೂ ಫುಲ್ ಉರ್ಕೋತಿದ್ದಾನೆ ಅನ್ಸುತ್ತೆ. ಆಹಾ, ನಾನು ಬಾಂಬಿನ ಕತೆ ಕಟ್ತಾ ಇದ್ರೆ ನೀನೆಲ್ಲೇ ಚೋಕದ ಕಿಚ್ಚಚ್ಚಿಸ್ತಾ ಇದ್ದೆ. ಆದರೆ ಬಾಂಬ್ ಅಂತ ಐಡಿಯಾ ಕೊಟ್ಟಿದ್ದು ನಾನೇ ಅನ್ನೋದು ನೆನಪಿರ್ಲಿ. ಪರವಾಗಿಲ್ಲ, ಐಡಿಯಾ ಕೊಟ್ಟಿದ್ದು ನೀನೇ ಅಂತ ತಿಳ್ಕೊ. ಹೇಗೋ ನಾವು ಅನ್ಕೊಂಡಿದ್ದು ಮಾಡ್ತಿದೀವಾ? ಎಲ್ಲ ಮುಗೀತು ಅಂತ ಸುಮ್ಮನೆ ಕೂರೋ ಹಾಗಿಲ್ಲ. ಆದಿ ಮತ್ತು ಆರ್ಯನ್ ಮಧ್ಯೆ ಹತ್ಕೊಳ್ತಾ ಇರೋ ಕಿಚ್ಚು ದೊಡ್ಡದಾಗಿ ಉರಿಬೇಕು. ಅದರಿಂದ ಆ ಮನೆ ನಾಶ ಆಗ್ಬೇಕು. ಅದಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಗೂಬೆ ಕಡೆ ನೀನು ನಾಚ್ ಬಾಯ್ ಹಾಕ್ಬಿಟ್ಲು. ಭೈರವಿ ಅಮ್ಮ, ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದೀನಿ. ಆರ್ಯ ಏನಂತ ಗೊತ್ತಾ? ಈ ಫೇಕ್ ಕಾಲ್ ಮಾಡಿದ್ ಯಾರು ಅಂತ ಕಂಡುಹಿಡಿತೀನಿ ಅಂತ. ಅಲ್ಲಿಗೆ ಆ ಕಾಲ್ ಮಾಡಿದ್ ನೀವು ಅಂತ ಗೊತ್ತಾಗಲ್ವಾ? ಹೇ ಲೂಸು, ಫೋನ್ ಮಾಡಿದ್ದು ನಾನೇ ಇರ್ಬೋದು ಕಣೆ. ಆದ್ರೆ ಆ ಫೋನ್ ಮಾಡಿದ್ದು ಯಾರ ನಂಬರಿಂದ? ರಂಜಿತ್ದು. ಅವ್ರ ಹೆಸರಲ್ಲಿರೋ ಸಿಮ್ ಕಾರ್ಡ್. ಅದಕ್ಕೆ ಅಲ್ವಾ ಅವನ ಫೋಟೋ, ಅಡ್ರೆಸ್ ಪ್ರೂಫ್ ಎಲ್ಲ ತರಿಸ್ಕೊಂಡಿರೋದು. ಓ ಹೌದಲ್ವಾ? ಅವನ್ ಏನೇ ಫೋನ್ ನಂಬರ್ ಕಂಡಿಡಿದ್ರು ಅದನ್ನ ಮಾಡಿಸಿದ್ದು ಈ ಭೈರವಿನೇ ಅಂತ ಈ ಜಲಮದಲ್ಲಿ ಅವನ ಕೈಲಿ ಕಂಡಿಡಿಯಕ್ಕೆ ಆಗಲ್ಲ ಕಣೆ. ನನ್ನನ್ನು ಕೊಲೆ ಮಾಡೋದಕ್ಕೆ ಯಾಕೆ ಬಾಂಬ್ ಇಡ್ತಾರೆ? ಇದಕ್ಕೆ ಮುಂಚೆನೇ 2 ಸರ್ತಿ ಅಟೆಂಪ್ಟ್ ಆಗಿತ್ತು. ಇನ್ನೊಂದ್ಸಲಿ ಅಟೆಂಪ್ಟ್ ಆಗಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೆ ಯಾರು ಇದನ್ನು ಮಾಡಿಸ್ತಿರೋದು ಅದು ಪ್ರಶ್ನೆ ಮಾವ. ಅದನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಡ್ಯಾಡ್. ಸಪೋರ್ಟ್ ಬೇಕು ಅಂದ್ರೆ ಏನು? ನಾನೇ ಅವ್ರ ಅಡ್ರೆಸ್ನ ನಿಮ್ಗೆ ಹುಡ್ಕೊಡ್ಬೇಕಾ? ಡ್ಯಾಡ್ ಪ್ಲೀಸ್, ಹೊರಗಿನವ್ರ ಥರ ಮಾತಾಡಬೇಡಿ. ಇನ್ನೇನು ಮತ್ತೆ? ಆ ಫಂಕ್ಷನಿಗೆ ನುಗ್ಗಿ ಬಾಂಬ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಎಷ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತು ಗೊತ್ತಾ ಅದು? ನ್ಯೂಸೆನ್ಸೇ ನಿಜ. ಆದರೆ ಒಂದು ವೇಳೆ ನಿಜವಾಗ್ಲೂ ಬಾಂಬ್ ಇದ್ದಿದ್ರೆ ಯೋಚನೆ ಮಾಡಿ. ಆದರೆ ಆರ್ಯ, ಈ ಥರ ಫೇಕ್ ಕಾಲ್ ಮಾಡಿದ್ದು ಯಾರು? ಅದೇ ಗೊತ್ತಿಲ್ಲ ರಂಜಿತ್. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೇನು ಅಂತ ಗೊತ್ತಿಲ್ಲದೆ ಪಬ್ಲಿಕ್ ಪ್ಲೇಸಲ್ಲಿ ಹಾಗೆಲ್ಲ ಬಂದು ರಾಧಾಂತ ಮಾಡೋದು ತಪ್ಪಲ್ವಾ? ಡ್ಯಾಡ್, ಇದ್ರಲ್ಲಿ ತಪ್ಪೇನಿದೆ? ನಿಮ್ಮನೆ ಫಂಕ್ಷನ್ನು ನೀವಿದ್ರಿ ಅಂತ ಬೇರೆ ಥರ ರಿಯಾಕ್ಟ್ ಮಾಡಬೇಕಿತ್ತ? ಇಂಥ ಸಂದರ್ಭದಲ್ಲಿ ಎಲ್ಲ ಪೊಲೀಸರು ಇದೇ ರೀತಿ ನಡ್ಕೊಳ್ಳೋದು. ಎಲ್ಲ ಪೊಲೀಸವರು ಬೇರೆ, ನೀನು ಬೇರೆ. ಅದು ಅಲ್ಲದೆ ಅಲ್ಲಿ ನಡೀತಾ ಇದ್ದಿದ್ದು ಆದಿ ಫಂಕ್ಷನ್ನು. ಮೊದಲೇ ಅವನಿಗೂ ನಿನಗೂ ಆಗಲ್ಲ. ಡ್ಯಾಡ್, ಅದು ಬೇರೆ ಪ್ರಶ್ನೆ. ಡಿಪಾರ್ಟ್ಮೆಂಟಿಗೆ ಒಂದು ಫೇಕ್ ಕಾಲ್ ಬಂದಿತ್ತು, ಆ ಫಂಕ್ಷನಲ್ಲಿ ಬಾಂಬ್ ಇದೆ ಅಂತ. ಒಂದು ವೇಳೆ ನಿಜವಾಗ್ಲೂ ಅಲ್ಲಿ ಬಾಂಬ್ ಇದ್ದಿದ್ರೆ ಅದನ್ನ ನಿಷ್ಕ್ರಿಯ ಮಾಡೋದು ನನ್ನ ಕರ್ತವ್ಯ. ಅದಕ್ಕೆ ಬಂದೆ. ಆದಿತ್ಯಂಗೆ ಒಂದು ರೀಸನ್ ಸಿಕ್ತು ಅಷ್ಟೇ, ಫಂಕ್ಷನ್ ಹಾಳು ಮಾಡಕ್ಕೆ ಬಂದೆ ಅಂತ. ಅದಕ್ಕೆ ಜಗಳ ಆಡ್ದ ಅಲ್ವಾ? ಜಗಳ ಆಯ್ತಲ್ವಾ? ಹಾಗೆ ಪಬ್ಲಿಕ್ ಪ್ಲೇಸಲ್ಲಿ ಜಗಳ ಮಾಡಿದ್ರೆ ಜನ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಅನ್ನೋ ಪರಿಜ್ಞಾನ ಬೇಡವಾ? ಡ್ಯಾಡ್, ಜನ ಏನಾದರೂ ತಿಳ್ಕೊಳ್ಳಿ. ಅಲ್ಲ, ನನ್ನ ಇಡೀ ಫ್ಯಾಮಿಲಿ ಇತ್ತು, ಜೀವ ಹಾನಿ ಆಗ್ತಿತ್ತು. ಅದ್ರ ಬಗ್ಗೆ ಯೋಚನೆ ಮಾಡಿ. ಮಾವ, ಆರ್ಯ ಮಾಡಿರೋದು ಸರಿ, ಅದು ಅವ್ನ ಡ್ಯೂಟಿ. ಅವ್ನು ಯಾಕೆ ದೂಷಿಸ್ತಾ ಇದ್ದೀರಾ ನೀವು? ಆಯಿತು, ನಾನು ಆ ದಿನ ದೂಷಿಸ್ತೀನಿ. ಅದರಿಂದ ಏನು ಉಪಯೋಗ? ಫಂಕ್ಷನ್ ಕ್ಯಾನ್ಸಲ್ ಆಯಿತು, ಮನೆಯಲ್ಲಿ ಅಶಾಂತಿ. ಅದಕ್ಕಿಂತ ದೊಡ್ಡದು ಆ ಫೇಕ್ ಕಾಲ್ ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋದು. ಮೊನ್ನೆ ಆ ಥರ ಕಾಲ್ ಮಾಡಿದವರು ಮುಂದೊಂದಿನ ನಿಜವಾಗ್ಲೂ ಬಾಂಬ್ ಬಿಡ್ಬೋದಲ್ವಾ? ಅದರಿಂದ ನಿಮ್ಮನ್ನು ರಕ್ಷಿಸಬೇಕು, ಅದೇ ಮುಖ್ಯ. ಹ್ಞೂ ಮಾವ, ಅದೇ ಮುಖ್ಯ. ಒಂದು ಸರ್ತಿ ಅತ್ತೆ ನಿಮ್ಮನ್ನು ಕಾಪಾಡಿದ್ರು, ಇನ್ನೊಂದು ಸರ್ತಿ ಅರ್ಪಿತಾ ನಿಮ್ಮನ್ನು ಕಾಪಾಡಿದ್ರು. ಪ್ರತಿ ಸರ್ತಿ ನೀವು ಈಗ ಲಕ್ಕಿ ಆಗಿರ್ತೀರ ಅಂತ ಏನು ಗ್ಯಾರಂಟಿ? ಆದರೆ ನನ್ನನ್ನು ಕೊಂದು ಯಾರಿಗೇನು ಉಪಯೋಗ? ನಾನು ಪವರ್ನಲ್ಲಿ ಇಲ್ಲದೆ ಇರೋ ರಾಜಕಾರಣಿ. ನಾನು ಪವರಲ್ಲಿ ಇದ್ದಿದ್ರೆ ನನ್ನಿಂದ ಯಾರಿಗೂ ತೊಂದರೆ ಆಗ್ತಿತ್ತು ಅಥವಾ ನನ್ನಿಂದ ಉಪಯೋಗ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಿತ್ತು. ಇನ್ನು ಬಿಸ್ನೆಸ್ಸಲ್ಲಿ ನನಗೆ ಸಾಕಷ್ಟು ಕಾಂಪಿಟೇಟರ್ಸ್ ಇದ್ದಾರೆ, ಹಾಗಂತ ಅವ್ರು ಚೆನ್ನಾಗೇ ಇದ್ದಾರೆ. ಇನ್ನು ಯಾರು ಕೊಲೆ ಮಾಡೋದಕ್ಕೆ ಸಾಧ್ಯ? ಅದೇ ಇನ್ವೆಸ್ಟಿಗೇಷನ್ ನಡೀತಿದೆ. ಆ ನಂಬರ್ನ ಟ್ರೇಸ್ ಮಾಡ್ತೀವಿ. ಆರೋಪಿ ಖಂಡಿತವಾಗ್ಲೂ ಸಿಕ್ಕಾಕೊಳ್ತಾರೆ.
ಆ ಫಂಕ್ಷನ್ಗೆ ಬಂದಿದ್ದ ಜನರಲ್ಲಿ ಚಾಕು ಹಾಕಕ್ಕೆ ಬಂದಿದ್ರಲ್ಲ ನಿಮ್ಮ ಮೇಲೆ ಅವ್ರು ಯಾರು ಅಂತ ಅತ್ತೆ ತೋರಿಸಿದ್ರು. ನಾನು ಅವ್ರನ್ನ ಅಟ್ಸ್ಕೊಂಡು ಹೋದೆ, ತಪ್ಪಿಸ್ಕೊಂಡ್ಬಿಟ್ಟು. ಆರ್ಯ ಒಂದಂತೂ ನಿಜ, ಇದೆಲ್ಲದ್ರ ಹಿಂದೆ ಅಂದರೆ ಮಾವನಿಗೆ ಚಾಕು ಹಾಕಕ್ಕೆ ಬಂದಿದ್ದು, ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿದ್ದು, ಈಗ ಬಾಂಬ್ ಇದೆ ಅಂತ ಸುಳ್ಳು ಕರೆ ಕೊಟ್ಟಿದ್ದು, ಎಲ್ಲದ್ರ ಹಿಂದೆ ಒಬ್ಬನೇ ವ್ಯಕ್ತಿ ಇರೋದು. ಎಸ್, ಅದಂತೂ ವೆರಿ ಕ್ಲಿಯರ್. ಅನುಮಾನ ಇಟ್ಕೋತೀರಿ, ಅದು ಪರಿಹಾರ ಆಗೋಷ್ಟರಲ್ಲಿ ಮನೆ ಛಿದ್ರ ಆಗೋಗಿರುತ್ತೆ. ಅದರಿಂದ ಏನು ಉಪಯೋಗ? ನಾವೇನು ಮಾಡೋಕ್ಕಾಗತ್ತೆ? ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದಾಗ ಯಾವ ಕ್ಲೂನೂ ಸಿಗಲಿಲ್ಲ. ಒಂದಷ್ಟು ಜನ ಆಟೋಲ್ಲಿ ಬಂದರು, ಚಾಕು ಚುಚ್ಚಿ ಹೋದರು. ಸಾಕ್ಷಿ ಹೇಳಬೇಕಾದರೂ ಪ್ರಜ್ಞೆ ತಪ್ಪಿದ್ದಿದ್ರು. ಬೇರೆ ಯಾವ ಕ್ಲೂನೂ ಸಿಗಲಿಲ್ಲ. ಸೆಕೆಂಡ್ ಟೈಮ್ ಮನೇಲಿ ಅಟ್ಯಾಕ್ ಆದಾಗ ಒಂದಷ್ಟು ಜನ ಮಂಕಿ ಕ್ಯಾಪ್ ಹಾಕೊಂಡು ಬಂದಿದ್ರು, ಅಷ್ಟೇ ಗೊತ್ತಿರೋದು. ಅದನ್ನು ಬಿಟ್ಟು ಅವರು ಯಾವ ಕ್ಲೂನೂ ಬಿಟ್ಟು ಹೋಗಲಿಲ್ಲ. ಸಾಕ್ಷಿ ಬಿಡೋಷ್ಟು ದಡ್ರಲ್ಲ ಅವರು. ಹುಮ್ಮವ ಒಂದು ಚೂರು ಸಾಕ್ಷಿ ಬಿಡದೇ ಇರೋ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವರು ತುಂಬ ತಲೆ ಉಪಯೋಗಿಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಿದ್ದಾರೆ. ಈ ಥರದ ಕೆಲಸ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ಸ್ ಅನಿಸುತ್ತೆ. ಈಗಲೇ ಯಾವುದು ಏನು ಅಂತ ಹೇಳೋದಕ್ಕಾಗಲ್ಲ ಡ್ಯಾಡಿ. ನೀವು ಪೊಲೀಸ್ನವರು ಬೇರೆಯವ್ರಿಗೆ ಹೇಳಿದಾಗೆ ನನಗೆ ಹೇಳ್ಬೇಡ. ಒಟ್ಟಿನಲ್ಲಿ ಫಂಕ್ಷನಲ್ಲಾಗಿರೋ ಗಲಾಟೆಯಿಂದ ಮನೆಯಲ್ಲಿರೋ ಸಂಬಂಧ ಮುರಿತು. ಅದನ್ನು ಹೇಗೆ ಬೇಕಾದರೂ ತೇಪೆ ಹಾಕ್ಬೋದು ಡ್ಯಾಡಿ. ಅದರ ಜೀವಗಳು ಉಳಿತಲ್ಲ, ಅದೇ ದೊಡ್ಡದು. ಏನೋ ನೀವು ಇನ್ವೆಸ್ಟಿಗೇಟ್ ಮಾಡೋವರೆಗೂ, ಅದು ಯಾರು ಅಂತ ಕಂಡುಹಿಡಿಯೋವರೆಗೂ ಇನ್ನೂ ಏನೇನಾಗಬೇಕಾಗಿದೆಯೋ ಮನೆಯಲ್ಲಿ. ಈ ಘಟನೆಗಳ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಆ ಫೇಕ್ ಕಾಲ್ ಯಾರು ಮಾಡಿದೋ ನಾನು ಟ್ರೇಸ್ ಮಾಡಿ ಲಾಕಪ್ಗೆ ಹಾಕ್ತೀನಿ. ಅವ್ನು ಯಾರು, ಅವನ ಉದ್ದೇಶ ಏನು ಅಂತ ಕಂಡು ಹಿಡಿತೀನಿ. ಅಲ್ಲಿವರೆಗೂ ನೀವು ಕೇರ್ಫುಲ್ ಆಗಿರಿ. ಸೂರ್ಯ ಅವರಿಗೆ ವೈರಿಗಳಿದ್ದಾರೆ. ಮತ್ತೆ ಮತ್ತೆ ಅವರನ್ನು ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ. ಗೊತ್ತಿಲ್ಲ, ರಾಜಕೀಯ ಬಿಸ್ನೆಸ್ನಲ್ಲಿರೋರಿಗೆ ಇದೆಲ್ಲ ಇದ್ದೇ ಇದೆ. ಆದರೆ ಆಫೀಸ್ ಓಪನಿಂಗ್ ದಿನಾನೇ ಹೀಗಾಗಬೇಕಾ? ಜ್ಯೋತಿಷಿಗಳು ಹೇಳಿದ್ದು ಸರಿ. ಸೂರ್ಯ ಅವ್ರ ಟೈಮ್ ಸರಿ ಇಲ್ಲ. ಬಹುಶಃ ಈ ಪರಿಹಾರ ಪೂಜೆ ಮಾಡಿದ್ರಿಂದನೇ ಇದೆಲ್ಲ ತಪ್ತಾ ಇದೆ. ನನಗದೇ ಒಂದು ಸಮಾಧಾನ. ಆದರೆ ಈ ಆಫೀಸ್ ಪೂಜೆಯನ್ನು ಮುಗಿದ್ಬಿಟ್ಟಿದ್ದಿದ್ರೆ ಚೆನ್ನಾಗಿರೋದು. ಈಗ ತಿಂಗಳು ಪೂರ್ತಿ ಕಾಯಬೇಕು. ವ್ಯವಹಾರ ನಡೆಸದೇ ಇದ್ರು ಆಫೀಸ್ ಬಾಡಿಗೆ, ಬಡ್ಡಿ, ಕಾರ್ ಅಂತ ಸುಮ್ಮನೆ ನಿಲ್ಲಿಸ್ಕೊಂಡಿದ್ರೆ ಮೇಂಟೆನೆನ್ಸ್ ಎಲ್ಲ ವೇಸ್ಟ್ ಆಗುತ್ತತ್ತೆ. ಹೌದು ಕಣೆ. ಆದರೂ ನಾವು ಆದಿ ಮಾತು ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು. ನಾನು, ನೀವು, ಆದಿ ಸೇರಿ ಒಂದು ಪೂಜೆ ಮಾಡಿಸಿ ಆಫೀಸ್ ಓಪನಿಂಗ್ ಆಯಿತು ಅಂತ ಅಂದ್ಕೊಂಡಿದ್ದಿದ್ರೆ ಈ ಅಡ್ಡಿಗಳೆಲ್ಲ ಆಗ್ತಾನೇ ಇರಲಿಲ್ಲ. ಮಿಂಚು ಹೋದ ಕಾರ್ಯ ಬಿಡು, ತಿಂಗಳು ಕಾಯಲೇಬೇಕು. ಬೇಕಾಗಿಲ್ಲ. ತಿಂಗಳಾನ್ಗಡ್ಡೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲೇ. ಮತ್ತೆ ಆಷಾಢದಲ್ಲಿ ಶುರು ಮಾಡ್ತೀಯಾ? ನಿಮ್ಮಪ್ಪ ಪುರೋಹಿತ್ರನ್ನ ಕೇಳದಂತ ಕಣೆ. ಆಷಾಢ ಶುರು ಆಗೋದು ಸೂರ್ಯ ಹುಟ್ಟಿದ ಮೇಲೆ, ಅಂದರೆ 6 ಗಂಟೆ 10 ನಿಮಿಷ. ಅದಕ್ಕೂ ಮುಂಚೆ ಪೂಜೆ ಮಾಡ್ಬೋದಂತೆ ಕಣೆ. ಹೌದಾ? ಹಾಗಾದ್ರೆ 5 ಗಂಟೆಗೆ ಪೂಜೆ ಮುಗಿಸಿ ಆಫೀಸ್ ಓಪನಿಂಗ್ ಆಯ್ತು ಅಂತ ಅನ್ಸ್ಬಿಡ್ಬೋದಲ್ವಾ? ಅದನ್ನೇಮ್ಮ ನಾನು ಹೇಳಕ್ ಹೊರಟಿದ್ದು. ಹಾಗಾದ್ರೆ ಎಲ್ರಿಗೂ ಹೇಳ್ಬಿಡು, ಬೆಳಿಗ್ಗೆ 5 ಗಂಟೆಗೆ ಹೊರಟ್ಬಿಡೋಣ. ಬೇಡ, ಈ ಸಲ ಆದರೂ ನನ್ನ ಮಾತು ಕೇಳು. ನೀನು, ನಾನು, ನಿರೋಷ ಅಷ್ಟೇ ಸಾಕು ಪೂಜೆಗೆ. ಯಾರು ಬರೋದು ಬೇಕಾಗಿಲ್ಲ. 5 ಗಂಟೆಗೆ ಹೋಗೋಣ, ಪೂಜೆ ಮುಗಿಸೋಣ, ಬರ್ತಾರೋಣ. ಹಾಗಂದ್ರೆ ಹೇಗೋ? ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಈ ದೊಡ್ಡ ಜನರ ಸವಾಸ, ಏನೇನೋ ಅಡೆತಡೆಗಳು, ಏನಕ್ಕೆ ಅವಕಾಶ ಮಾಡ್ಕೊಡ್ಬೇಕಳು? ಹೌದು ಅತ್ತೆ, ಆದಿ ಹೇಳ್ತಿರೋದು ಸರಿಯಾಗೇ ಇದೆ. ಬೇಕಾದ್ರೆ ಮುಂದಿನ ತಿಂಗಳು ಒಂದು ಫಂಕ್ಷನ್ ಅಂತ ಮಾಡ್ಬಿಡೋಣ. ಅದು ಬೇಕಾಗಿಲ್ಲ. ಆಯುಧ ಪೂಜೆ ಅಂತ ಮಾಡ್ತೀವಲ್ಲ, ಅವಾಗ ಎಲ್ಲರನ್ನೂ ಕರೆದ್ರೆ ಸಾಕು. ಅವಾಗ ಬಿಸ್ನೆಸ್ಸು ಇಂಪ್ರೂವ್ ಆಗಿರುತ್ತೆ. ಹಾಗೆ ಮಾಡೋಣ ಕಣ. ಆದ್ರೆ ಏನಾದ್ರೆ ಇವಾಗೇನು ರಾಗ ಆಡ್ತಿದ್ಯಾ? ಅದೇ ನಾಳೆ ಸಂಜೆ ರಾಹುಕಾಲ ಅಲ್ವಾ 6 ಗಂಟೆಗೆ. ಅದಕ್ಕೆ ಅತ್ತೆ ಬೆಳಗ್ಗೆ 6 ಗಂಟೆ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳಿದಾರೆ ಕಣೋ. ಈಗ ನೋಡಮ್ಮ, ನಿನಗೆ ನಿನ್ನ ಮಗನ ಆಫೀಸ್ ಶುರು ಆಗೋದು ಮುಖ್ಯನೋ ಇಲ್ಲ ನಿನ್ನ ಗಂಡನ ಕಂಟಕ ಇದ್ದಂತ ಪೂಜೆ ಮಾಡೋದು ಮುಖ್ಯನೋ ನೀನು ಡಿಸೈಡ್ ಮಾಡು. ಅದೇ ಯಾರು ಮುಖ್ಯ ಅನ್ನೋದಲ್ಲ ಕಣೋ. 26 ದಿನ ಸತತವಾಗಿ ನಾನು ಪೂಜೆ ಮುಗಿಸಿದ್ದೀನಿ. ಈಗ ಪೂಜೆ ಮಾಡಲಿಲ್ಲ ಅಂದರೆ ಸೂರ್ಯ ಅವ್ರಿಗೆ ನಿನ್ನ ಇಷ್ಟಮ್ಮ.
1 ತಿಂಗಳು ಕೆಲಸ ಅಲ್ಲದೆ ಮನೇಲೆ ಕೂತಿರ್ತೀನಿ ಬಿಡು. ನಿನ್ನ ಪ್ರತಿವ್ರತ ಧರ್ಮನ ಮುಂದುವರ್ಸು. ಸರಿ ಬಿಡು, ಬೆಳಿಗ್ಗೆ 5 ಗಂಟೆ ಪೂಜೆಗೆ ಬರ್ತೀನಿ. ತುಂಬ ಥ್ಯಾಂಕ್ಸ್ ಅಮ್ಮ. ಆದರೆ ಒಂದು ಮಾತು ಜ್ಞಾಪಕ ಇಟ್ಕೊ, ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ತಿಳಿತಾ? ಸೂರ್ಯ, ಸೂರ್ಯ, 6 ಗಂಟೆ ಆಯ್ತು ಸೂರ್ಯ. ಪೂಜೆ ತಡ ಮಾಡಬಾರ್ದು ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಸೂರ್ಯ, ಸೂರ್ಯ, ಸೂರ್ಯ. ಅಮ್ಮ, ಆರ್ತಿ ಅಲ್ಲಪ್ಪ, ಪೂಜೆಗೆ ತಡ ಆಗ್ತಿದೆ. ಅವ್ರಿನ್ನೂ ರೆಡಿ ಆಗ್ತಿದ್ದಾರೆ ಅನ್ಸುತ್ತೆ. ಸರಿ, ನಾನೇ ಹೋಗಿ ಕರಿತೀನಿ. ಆರ್ತಿ, 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 ನಿರುಷ, ಆರ್ತಿ, ನಿರುಷ, ಆರ್ತಿ, 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 ಆರ್ತಿ. ಯಾಕಜ್ಜಿ, ಏನಾಯ್ತು? ಪೂಜೆಗೆ ತಡ ಆಗ್ತಿದೆ. ಆರ್ತಿ ಅಲ್ಲಿ ಕಾಣ್ತಿಲ್ಲ. ಕಾಣ್ತಿಲ್ವಾ? ನಾನು ನೋಡ್ತೀನಿ ರೀ, ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಸರಿ. ಅತ್ತೆ, ಸಾರಿ ಮಗ, ಬೆಳಿಗ್ಗೆ 5 ಗಂಟೆಗೆ ತೊಂದರೆ ಕೊಡ್ತಾ ಇದ್ದೀನಿ. ಇದು ಯಾವುದು ಫ್ರೆಂಡ್ಶಿಪ್ ಅಲ್ಲ ಸಾರಿ ಕೇಳೋದು? ಹೋಗಲ್ಲ. ನರಸಿಂಹ, ಪುರೋಹಿತ್ರೇಲೋ? ಅಮ್ಮ ನಿನ್ನೆ ಬಂದಿದ್ರಲ್ಲ, ಅವ್ರಿಗೆ ಹೇಳಿ ಕಳ್ಸಿದ್ದೀನಿ. 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರಮ್ಮ. ನಾನು ಹೂವು ನೋಡ್ಕೊಂಡ್ಬಿಡ್ತೀನಿ. ಓಡು ಓಡು. ನೋ, ಮೊದಲು ಫೋನ್ ಮಾಡೋ. 6 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕು. ಎಲ್ಲಿದ್ದಾರಂತೀನೋ? ಮಾಡ್ತೀನಮ್ಮ, ಮಾಡ್ತೀನಿ. 5 ನಿಮಿಷ ಫೋನ್ ಮಾಡಿದ್ರೆ 10 ನಿಮಿಷಕ್ಕೆ ಬಂದ್ಬಿಡ್ತಾರಮ್ಮ. ಪೂಜೆನ ಟಕ್ಕಂತ ಮುಗಿಸ್ಕೊಟ್ಟು ಹೋಗ್ತಾರೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ನೀನು ಹೇಳೋದು ಸರಿ ಕಣೋ. ಮಂಗಳಾರತಿಗೆಲ್ಲ ರೆಡಿ ಮಾಡಿದ್ರೆ ಓಪನಿಂಗ್ ಆದಾಗೆ ನಾನು ಹೋಗ್ರೆ ಎಲ್ಲ ರೆಡಿ ಮಾಡ್ಕೋತೀನಿ. ಸರಿ, ಮಾಡ್ಕೊಳ್ಳಿಮ್ಮ. ದೀಪ ಹಚ್ಚಿಸ್ತೀಯಾ? ಸಿಕ್ಕಿದ್ರಣ್ಣ ಫೋನಿಗೆ? ಇಲ್ಲಮ್ಮ, ಫೋನಿಗೆ ಸಿಗ್ತಿಲ್ಲ ಅವರು. 6 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕಣ್ಣ, ಆಮೇಲೆ ಆಷಾಢ ಶುರು ಆಗುತ್ತೆ. ಏನು ಟೆನ್ಷನ್ ಮಾಡ್ಕೊಬಿಡಿಮ್ಮ, ಬಂದ್ಬಿಡ್ತಾರೆ. ಹೋಗಿ ಪೂಜೆ ರೆಡಿ ಮಾಡ್ಕೊಳ್ಳಿ. ಹೋಗಿ ಅದಕ್ಕೆ. ಮಗ, ಯಾರಿಗೆ ಫೋನ್ ಮಾಡ್ತಿದ್ಯಾ? ಪುರೋಹಿತರಿಗೆ ಮಾಡ್ತಿದ್ದೀನಿ ಮಗ. ಬಂದು ಪೂಜೆ ಶುರು ಮಾಡ್ಬೇಕಾಯ್ತು. ಇಷ್ಟೊತ್ತಿಗೆ ಇನ್ನೂ ಫೋನೇ ರಿಸೀವ್ ಮಾಡ್ತಿಲ್ಲ ಅವರು. ಬರ್ತಾರೆ ಬಿಡು, 6 ಗಂಟೆಗೆ ಪೂಜೆ. ಬರ್ತಾರೆ ಬಿಡು. ಸಿಕ್ಕಿದ್ರನು? ಇಲ್ಲ ಅಮ್ಮ, ಸಿಗ್ತಿಲ್ಲಮ್ಮ. ಬರ್ಲಿ ಬಿಡಿ ಅತ್ತೆ, ಅವ್ರು ಬಂದ್ಮೇಲೆ ಮಂಗಳಾರತಿ ಮಾಡಿಸಿದ್ರೆ ಆಯ್ತು. ಅದಾದ್ಮೇಲೆ ಪೂಜೆ ಮುಗ್ದಾಗೆ ತಾನೆ. ಗಾಡಿ ಬಂತು ಅನ್ಸುತ್ತಮ್ಮ. ಸರಿ, ನಾವೆಲ್ಲ ರೆಡಿ ಮಾಡ್ಕೊತೀವಿ. ಮಾಡ್ಕೊಳ್ಳಿ. ಎಲ್ಲ ಹೊಟ್ಟೋದ್ರು ಇವರು? ಎಲ್ಲಪ್ಪ ಆರ್ತಿ? ಇಲ್ಲ ಅಜ್ಜಿ, ಮನೆಯೆಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ನಿರುಷಾನ್ ಕೇಳ್ಬೇಕಾಗಿತ್ತು. ಅಲ್ಲ, ಆದಿ, ನಿರೋಷ, ಅತ್ತೆ 3 ಜನ ನಾಪತ್ತೆ. ಪತ್ತೆ ಇಲ್ಲ ಅಂದ್ರೆ ಏನರ್ಥ? ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಹೇಗೆ? ಹೇಳ್ದೆ ಕೇಳ್ದೆ. ಅದೇಗೋ ಆಗುತ್ತೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ ಅವಳಿಗೆ? ವ್ರತ ಮಾಡ್ತಾ ಇದ್ದೀನಿ, 1 ದಿನ ಪೂಜೆ ನಿಂತರು ಮತ್ತೆ 48 ದಿನ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ವಾ? ಅಜ್ಜಿ, 1 ನಿಮಿಷ ಗಾಬರಿ ಆಗ್ಬೇಡಿರಿ. ಅಲ್ಲ, ಅವರು ಅವ್ರ ಮನೆ ಹತ್ರ ಏನಾದ್ರು ಹೋಗಿದಾರ ಅಂತ. ಅಂದ್ರೆ ಮನೆ ಬಿಟ್ಟು ಹೋದ್ಲು ಅಂತ ಖಾತ್ರಿನಾ? ಏನು ಕಡಿಮೆ ಮಾಡಿದ್ವಿ ಅವಳಿಗೆ? ಅಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ, ಸ್ವಲ್ಪನಾದ್ರೂ ವಿಶ್ವಾಸ ಬೇಡವಾ? ಹಿಂದೆ ಮಾಡಿದ ಉಪಕಾರಕ್ಕಾದ್ರೂ 48 ದಿನ ಪೂಜೆ ಮುಗಿಸ್ಕೊಟ್ಟು ಹೋಗ್ಬೋದಾಗಿತ್ತಲ್ವಾ? ಈಗ ನೋಡು, ನನ್ನ ಮಗನಿಗೆ ಬಂದಿರೋ ಆಪತ್ತು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಆರ್ತಿ ಅವತ್ತೇ ಹೇಳಿದ್ರೆ ಚೆನ್ನಾಗಿತ್ತು, ನಾವು ಬೇರೆ ಏನಾದರೂ ದಾರಿ ಹುಡುಕೋತಾ ಇದ್ವಿ. ಈಗ ಪೂಜೆ ಶುರು ಮಾಡಿ ಅರ್ಧಕ್ಕೆ ನಿಲ್ಸಿದೀವಿ. ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ? ಅಮ್ಮ, ಒಂದೇ ಸಮನೆ ಏನೇನೋ ಮಾತಾಡ್ಬೇಡ. ಎಲ್ಲಿದ್ದಾರೆ ಅಂತ ಕೇಳೋಣ ಇರು. 1 ನಿಮಿಷ ಇರಿ ಅಜ್ಜಿ, ಅವ್ರಿಗೆ ಫೋನ್ ಮಾಡ್ತೀನಿ. ಏನಾಯ್ತು ರಂಜಿತ್? ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀರಾ? ಅದೇ ಫೋನ್ ರಿಂಗ್ ಆಗ್ತಿದೆ, ಯಾರು ತಗೋತಿಲ್ಲ. ಪುರೋಹಿತ್ರೆ, ಬೇಗ ಪೂಜೆ ಶುರು ಮಾಡಿ.
ಆಯ್ತಾಯ್ತು 6 ಗಂಟೆವರೆಗೂ ಟೈಮ್ ಇದೆ, ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಅಂದರೆ 6 ಗಂಟೆ ನಂತರ ಆಷಾಢ ಶುರು ಆಗುತ್ತಲ್ವಾ, ಅಷ್ಟರಲ್ಲಿ ಬೇಗ ಪೂಜೆ ಮುಗಿಸ್ಲಿ ಅಂತ ಅದಕ್ಕೆ ಹೇಳಿದೆ. ಪೂಜೆಗೆಲ್ಲ ಹಣಿ ಮಾಡಿದ್ದೀರಿ? ಹೌದು. ಆಯ್ತು, ಮಾಡಿಕೊಡ್ತೀನಿ. ಸರಿ. ಓಂ ಧ್ರುವಂದೇ ರಾಜಾವರಣೋ ಧ್ರುವಂದೇವೋ ಬೃಹಸ್ಪತಿ ಧ್ರುವಂದೇಂದ್ರ ಜಾಗಿಷ್ಟಾನ್ ರಾಸಂಧಾರಯತಾಂ ಧ್ರುವಂ. ಹೂಮವ ರಿಂಗ್ ಆಗ್ತಿದೆ, ತಗೋತಿಲ್ಲ ಯಾರು. ನನಗೆ ಗೊತ್ತು, ಬೇಕು ಅಂತಲೇ ಅವಳು ಫೋನ್ ತೆಗಿತಿಲ್ಲ. ಈಗ ಸಣ್ಣ ಪುಟ್ಟದಕ್ಕೆಲ್ಲ ಸಿಟ್ ಮಾಡ್ಕೊಂಡ್ರೆ ಆಗುತ್ತಾ? ಅವಳು ಹೀಗೆ ಮಾಡ್ಕೊಂಡ್ರೆ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದು. ಡಿವೋರ್ಸಿಗೆ ಅಪ್ಲೈ ಮಾಡಿದ್ದು ನಾನು, ಆರತಿ ಅವರಲ್ಲ. ಆದರೂ ನೀನು ಅವಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ತಯಾರಾಗಿದೆ, ಅವಳು ಇಲ್ಲ ತಾನೇ? ಹಠ ಅವಳದು. ಅಜ್ಜಿ ಒಂದು ನಿಮಿಷ ಇರಿ, ಏನೇನೋ ಮಾತಾಡ್ಬೇಡಿ. 4 ಹೆಜ್ಜೆ ಅವ್ರ ಮನೆ ಹತ್ರನೇ ಹೋಗಿ ನೋಡ್ಕೊಂಡ್ಬಿಡ್ತೀನಿ ರೀ. ಏನು ಪ್ರಯೋಜನ? ಬರೀ ನೋಡ್ಕೊಂಬರ್ಬೋದು ಅಷ್ಟೇ, ಕರ್ಕೊಂಬರಕ್ಕಂತೂ ಆಗಲ್ಲ. ಮುಗೀತು ವ್ರತದ ಕತೆ. ಸಂಜೆ 6 ಗಂಟೆಗೆ ಮಾಡ್ಬೋದಲ್ಲ? ಇವತ್ತು ಸಂಜೆ 6 ಗಂಟೆಗೆ ಆಗಲ್ಲ ಅಂತ ತಾನೇ ಬೆಳಿಗ್ಗೆ ಶುರು ಮಾಡಿದ್ದು. ಅಲ್ಲ, ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಸಂಜೆ ಮಾಡ್ಬೋದಲ್ಲ? ಒಂದು ನಿಮಿಷ ಹೋಗಿ ಬಂದ್ಬಿಡ್ತೀನಿ ನಾನು. ಹಾಗೆ ಮಾಡು, ನೀ ಬೇಗ ಹೊರಡು. ಯಾವುದಕ್ಕೂ ಫೋನ್ ಮಾಡ್ತಾ ಇರು. ಹಾಂ, ಹೋಗಿ ಬಂದ್ಬಿಡ್ತೀನಿ. ಸೂರ್ಯ, ನಿನ್ನ ದೀಪ ಹಚ್ಚು. ವ್ರತ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಅದು ಹೇಗಮ್ಮ ಆಗುತ್ತೆ? ಇಷ್ಟು ದಿನ ನಾನು ಆರತಿಯವರು ದಂಪತಿಗಳಾಗಿ ದೀಪ ಹಚ್ತಿದ್ವಿ, ಈಗ ಬದಲಾಯಿಸ್ಬಿಟ್ರೆ? ಪರಿಸ್ಥಿತಿ ಕಣೋ. ಇವತ್ತು ಶಾಸ್ತ್ರ ಒಂಚೂರು ಬದಲಾಯಿಸ್ಕೊಳ್ಳೋಣ. ಮಗ ಸೊಸೆ ಇವತ್ತು ದೀಪ ಹಚ್ಚಲಿ. ಇರು, ನಾನು ಕರಿತೀನಿ. ಕಾತ್ಯಾಯನಾಯ ವಿದ್ಮಹೇ ಗಂಧಕುಮಾರಿ ಧೀಮಹಿ ತನ್ನೋ ಪ್ರಚೋದಯಾತ್. ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕೊಡಪ್ಪ, ಹಿಡ್ಕೊಳ್ಳಿ. 2 ಕಾರಿಗೆ ದೃಷ್ಟಿ ತೆಗೆದು, ಸ್ಥಳಕ್ಕೂ ದೃಷ್ಟಿ ತೆಗೆದು ಜೋರಾಗಿ ಹೊಡೀರಿ. ಇಲ್ಲಿಗೆ ಪೂಜೆ ಮುಗೀತು. ಇವತ್ತಿಂದ ಕೆಲಸ ಪ್ರಾರಂಭ ಮಾಡಬಹುದು. ಶುಭ ಸಮಯ. ನಮ್ಗೆ ಗೆದ್ದು ತಾನೆ ಹಾರತಿ. ಮಾವ, ಅತ್ತೆ ಮನೆ ಹತ್ರ ಹೋಗಿದ್ದೆ, ಮನೆ ಬೀಗ ಹಾಕಿದೆ. ಹಾಗಾದರೆ ಅಮ್ಮ ಹೇಳಿದ್ದೆ ಸರಿ ಅನ್ಸುತ್ತೆ. ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ. ದೋಷ ಪರಿಹಾರಕ್ಕೆ ಅಂತ ಮಾಡ್ತಾ ಇದ್ದ ಪೂಜೆನೂ ಬಿಟ್ಟು ಹೋಗಿದ್ದಾರೆ ನೋಡಿ. ಏಯ್, ಸುಮ್ಮನೆ ನಿಂತ್ಕೋ, ಮಾತಾಡ್ಬೇಡ.
ಹಾಗೇನಾದ್ರೂ ಹೋಗಿದ್ದಿದ್ರೆ ಅವ್ರ ಮನೆಗೆ ಹೋಗ್ತಿದ್ರು ಅಲ್ವಾ? ರಂಜಿತ್ ಅನ್ನ ಹೇಳ್ತಾ ಇದ್ದಾರಲ್ಲ ಅವ್ರ ಮನೆ ಬೀಗ ಹಾಕಿದೆ ಅಂತ. ಹಾಗಲ್ಲ ಸ್ವಾತಿ, ಮನೆಗೆ ಹೋಗ್ಬಿಟ್ರೆ ನೀವೆಲ್ಲ ಎಲ್ಲಿ ಮತ್ತೆ ಹೋಗಿ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಬರ್ತಿರೋ ಅಂತ ಆದಿ ಬೇರೆ ಕಡೆ ಕರ್ಕೊಂಡು ಹೋಗಿರ್ಬೋದಲ್ವಾ? ಏನು ಎಲ್ಲರೂ ಹೀಗೆ ನಿಂತಿದ್ದೀರಾ? ಟ್ರಾವೆಲ್ಸ್ ಓಪನಿಂಗ್ ಪೂಜೆ ಮಾಡಿಸಿದ್ದಾರೆ ಇವತ್ತು.